ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತುಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೇವನಾಗಿರುವಂಥ ಮಲೆಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ವಾಸ್ತುವಿಜ್ಞಾನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರುವಂಥ ಸ್ವಾಗತ ಮತ್ತು ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಕುಬೇರನ ಮೂಲೆ ಬೆಳೆದ್ರೊಳ್ಳೆದಾ ಕೆಟ್ಟದ್ದಾ, ಕುಬೇರನ ಮೂಲೆ ಅಂದರೆ ಯಾವುದು, ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕಿಂತ ಮುಂಚೆ ಸಂಚಿಕೆ ಮಿಸ್ ಆಗುವ ಸಾಧ್ಯತೆ ಇರ್ತದೆ. ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಒಳ್ಳೆ ವಿಚಾರಗಳನ್ನು 10 ಜನಕ್ಕೆ ತಿಳಿಸುವಂಥದ್ದು ಒಳ್ಳೆಯದು. ಶೇರ್ ಮಾಡಿ. ಇದು ಪೂರ್ವ, ಇದು ಉತ್ತರ, ಇದು ದಕ್ಷಿಣ, ಇದು ಪಶ್ಚಿಮ. ಇದನ್ನು ನೈಋತ್ಯ ಅಥವಾ ನಿರುತಿ ಅಂತ ಕರಿತೀವಿ. ನೋಡಿ, ನಿವೇಶನ ಈ ಥರ ಖರೀದಿ ಮಾಡಿಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳೋಣ. ಸಾಮಾನ್ಯವಾಗಿ ಈ ದಿಕ್ಕು ದಂಪತಿಗಳ ಸಂಬಂಧವನ್ನು ಗಟ್ಟಿ ಮಾಡುವಂಥ ದಿಕ್ಕು ಮತ್ತು ಈ ದಿಕ್ಕಿಗೆ ರಾಹು ಅಧಿಪತಿ. ಈ ರಾಹು ಮನೆಯ ಹಿರಿಯರನ್ನ ಇಂಡಿಕೇಟ್ ಮಾಡ್ತಾರೆ. ಅಂದರೆ ಏಜ್ ಆದವರು, ತಂದೆ ತಾಯಿ, ಮಕ್ಕಳಿದ್ರೆ ಅಜ್ಜಿ ತಾತ, ಇವ್ರನ್ನ ಇಂಡಿಕೇಟ್, ಅಂದರೆ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ ಅವ್ರನ್ನ ಇಂಡಿಕೇಟ್ ಮಾಡುತ್ತೆ ದಿಕ್ಕು. ನೋಡಿ, ಇಲ್ಲಿ ಏನು ಮಾಡಿಬಿಟ್ರಿ ನೀವು, ಇದನ್ನು ಕುಬೇರನ ಮೂಲೆ ಅಂತ ಅನ್ಕೋಬಿಟ್ರಿ ನೀವು. ಇದು ಕುಬೇರನ ಮೂಲೆನೇ ಅಲ್ಲ. ಕುಬೇರನ ಮೂಲೆ ಬಂದು ಉತ್ತರ. ನೀವು ಅಂದ್ಕೊಂಡಿರುವಂಥ ಕುಬೇರನ ಮೂಲೆ ಇದೆಯಲ್ಲ, ಯಾರೋ ಹೇಳಿದ್ರು ಗುರುಗಳೇ, ನಮ್ಮ ಮೇಸ್ತ್ರಿ ಹೇಳಿದ್ರು, ನಮ್ಮ ಕೆಲಸ ಮಾಡೋರು ಹೇಳಿದ್ರು, ಕುಬೇರನ ಮೂಲೆ ಬೆಳೆದ್ಬಿಟ್ರೆ ಒಳ್ಳೇದಾಯ್ತದೆ, ಅದಕ್ಕೆ ಇಂಥ ಸೈಟ್ ತಗೋಬಿಟ್ವಿ ಅಂತ. ಯಾವುದೇ ಕಾರಣಕ್ಕೂ ಈ ಕೆಟ್ಟ ಕೆಲಸವನ್ನು ಮಾಡಬೇಡಿ. ಈ ರೀತಿ ಏನಾದ್ರು ಬೆಳೆದ್ರೆ ಫಸ್ಟ್ ಪ್ರಾಬ್ಲಮ್ ಆಗುವುದು ನಿಮ್ಮ ಮನೆಯಲ್ಲಿರುವಂಥ ಹಿರಿಯರು ಬೆಡ್ರೀನ್ ಹಾಕ್ತಾರೆ, ಅಥವಾ ಈ ಮನೆಗೆ ಬಂದ ಮೇಲೆ ಸಡನ್ ಆಗಿ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಗಂಡ ಹೆಂಡ್ತಿರ ಸಂಬಂಧ ಹಾಳಾಗುತ್ತೆ, ಚರ್ಮ ಬಾಧೆ ಶುರುವಾಗುತ್ತೆ. ರಾವು ಅಂದರೆ ಸರ್ಪ ಬಾಧೆಗಳನ್ನು ಇಂಡಿಕೇಟ್ ಮಾಡುವಂಥದ್ದು. ಸರ್ಪ ಸುತ್ತು, ಚರ್ಮ ಬಾಧೆಗಳು, ಅನೇಕ ಆಘಾತಗಳು ಇಂಥ ನಿವೇಶನವನ್ನು ಖರೀದಿ ಮಾಡಿದ್ಮೇಲೆ ಶುರುವಾಗುತ್ತೆ. ಗಂಡ ಹೆಂಡ್ತಿರ ಸಂಬಂಧ ಹಾಳಾಗುತ್ತೆ, ನಿಮ್ಮಿಬ್ಬರು ನಡುವೆ ಯಾರೋ ಬರ್ತಾರೆ, ಮತ್ತು ಬಹಳ ಮುಖ್ಯವಾಗಿ ಪ್ರೇತ ಬಾಧೆ ಶುರುವಾಗ್ಬಿಡುತ್ತೆ ಇಂಥ ಮನೆಗಳಲ್ಲಿ. ಅದಕ್ಕೆ ನೀವೇನು ಮಾಡಬೇಕು, ಭಯ ಪಡಬೇಡ್ರಿ, ಗಾಬರಿ ಆಗಬೇಡಿ, ಫಲ ಹೇಳ್ತಾ ಇದ್ದೀನಿ. ಏನು ಮಾಡಬೇಕು, ಫಸ್ಟ್ ನೀವು ಇಂಥ ನಿವೇಶನದಲ್ಲಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಮಾಡಬೇಕು. ಫಸ್ಟ್ ಇಲ್ಲೊಂದು ಡಮ್ಮಿ ಬೇಸ್ಮೆಂಟ್ ಹಾಕ್ಬೇಕು. ಡಮ್ಮಿ ಬೇಸ್ಮೆಂಟ್ ಹಾಕಿ, ಇಲ್ಲ ಗುರುಗಳೇ ಕಟ್ಬಿಟ್ಟಿದ್ದೀವಿ, ಕಾಂಪೌಂಡ್ ಆಗಿದೆ ಅಂದರೆ ಎಲ್ಲ ಜಾಗದಲ್ಲೂ ಒಂದೊಂದು ಪಿರಮಿಡ್ ಹಾಕಿ ಒಂದು ವರ್ಚುವಲ್ ವಾಲ್ ಕ್ರಿಯೇಟ್ ಮಾಡಿ. ಫಸ್ಟ್ ಚೌಕಾಕಾರ ಮಾಡಿ, ಈ ಜಾಗನ ಬಿಡಿ. ಅಕಸ್ಮಾತ್ ಇಲ್ಲಿ ಕಾಂಪೌಂಡ್ ಇದ್ರೆ ಇದ್ಕೊಳ್ಳಿ, ಇಲ್ಲೊಂದು ಡಮ್ಮಿ ಬೇಸ್ಮೆಂಟ್ ಮಾಡಿ. ಆಗ ಇದೇನಾಗುತ್ತೆ, ಈ ದಿಕ್ಕು ಚೌಕಾಕಾರ ಆಗುತ್ತೆ, ಆ ನೆಗೆಟಿವ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕೆಲವು ಟೈಮ್ ಏನಾಗುತ್ತೆ, ಇಲ್ಲಿ ಪಶ್ಚಿಮ ನೈಋತ್ಯ ಬೆಳೆದಿದೆ, ಇಲ್ಲಿ ದಕ್ಷಿಣ ನೈಋತ್ಯ ಬೆಳೆಸ್ಬಿಡ್ತೀರಿ. ಎರಡಕ್ಕೂ ಸೇಮ್ ರೆಮಿಡಿ ಇದೇ ಥರ ಮಾಡ್ಕೋಬೇಕು. ಇನ್ನು ಕೆಲವು ಟೈಮ್ ಏನಾಗ್ಬಿಡುತ್ತೆ, ಈ ಥರ ಪ್ರಾಬ್ಲಮ್ ಇರಲಿ, ಸೂಪರ್ ಆಗಿದೆ ನಿಮ್ಮ ಸೈಟು, ಬ್ಯೂಟಿಫುಲ್ ಸೈಟ್ ನಿಮ್ಮದು ಪೂರ್ವ. ನೀವೇನು ಮಾಡಿಬಿಡ್ತೀರಿ, ಮನೆ ಮಾಡಿಬಿಟ್ಟು ವಾಲ್ಡ್ರೂಬ್ಗೆ ಜಾಗ ಸಾಕಾಗಲ್ಲ ಅಂತ ಎಕ್ಸ್ಟೆಂಡ್ ಮಾಡಿಬಿಡ್ತೀರಿ, ಮುಗೀತು, ನೈಋತ್ಯ ಎಕ್ಸ್ಟೆಂಡ್ ಆಗೋಯ್ತಿಲ್ಲಿ. ಈ ಥರ ಮಾಡಿದ್ರು ನಾನು ಏನೆಲ್ಲ ಫಲ ಹೇಳಿದೆ ಅಷ್ಟು ಫಲಗಳು ಹಾಳಾಗುತ್ತೆ. ಈ ಮನೆಗೆ ಹೋದ್ಮೇಲೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಗಂಡ ಹೆಂಡ್ತಿರ ಸಂಬಂಧ ಹಾಳಾಗುತ್ತೆ, ಮನೆಯಲ್ಲಿ ಹಿರಿಯರು ಸಮಸ್ಯೆಗಳನ್ನು ಅನುಭವಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದರಿಂದ ಯಾವುದೇ ಕಾರಣಕ್ಕೂ ಈ ನೈಋತ್ಯ ಮೂಲೆಯನ್ನು ಬೆಳೆಸಬಾರ್ದು. ಗುರುಗಳೇ ಬೆಳೆಸ್ಬಿಟ್ಟಿದ್ದೀವಿ, ಒಂದು ಬಾಡಿಗೆ ಮನೆ ಬೋಗ್ಗೆ ಮನೆಗೆ ಬಂದ್ಬಿಟ್ಟಿದ್ದೀವಿ, ಏನು ಮಾಡೋದು ಗುರುಗಳೇ? ಅನುಕೂಲ ಆದರೆ ಇಲ್ಲೊಂದು ಡಮ್ಮಿ ಬೇಸ್ಮೆಂಟ್ ಹಾಕಿ. ಅಕಸ್ಮಾತ್ ಕನ್ಸ್ಟ್ರಕ್ಷನ್ ಆಗೋಗಿದೆ ಅಂದರೆ ಮನೆ ಒಳಭಾಗದಲ್ಲಿ ಇದು ಎಷ್ಟು ಅಡಿ ಇದೆ, 10 ಅಡಿಗೆ ಒಂದು ಪೈರಾ ಬ್ಯಾಂಡ್ ಹಾಕಿ. ಈ ಪೈರಾ ಬ್ಯಾಂಡ್ ಹಾಕ್ದಾಗ ಏನಾಗುತ್ತೆ, ಇದು ಆಚೆಗೆ ಬರುತ್ತೆ. ಇಲ್ಲೊಂದು ಪಿರಮಿಡ್ಡು, ಇಲ್ಲೊಂದು ಪಿರಮಿಡ್ಡು, ಇಲ್ಲೊಂದು ಪಿರಮಿಡ್ಡು, ಇಲ್ಲೊಂದು ಪಿರಮಿಡ್ಡು, ಬ್ರಹ್ಮಸ್ಥಾನದಲ್ಲಿ ಒಂದು ಪಿರಮಿಡ್ ಹಾಕಿ. ಆಗೇನಾಗುತ್ತೆ, ಈ ನೆಗೆಟಿವ್ ಕಮ್ಮಿ ಆಗುತ್ತೆ, ಚೌಕಾಕಾರ ಆಗುತ್ತೆ. ಆಗ ಈ ದೋಷ ಕಮ್ಮಿ ಆಗುತ್ತೆ. ಈ ರೀತಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅಭಿವೃದ್ಧಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಇದು ಕುಬೇರನ ಮೂಲೆನೂ ಅಲ್ಲ. ಇದನ್ನು ದಯವಿಟ್ಟು ಬೆಳೆಸಲೂಬೇಡಿ. ಆದಷ್ಟು ಗೃಹ ನಿರ್ಮಾಣ ಮಾಡುವಾಗ ಚೌಕಾಕಾರ ಮಾಡಿ. ಇಂಟೀರಿಯರ್ ಏನಾರು ಮಾಡ್ರಪ್ಪ, ಚೌಕದೊಳಗಡೆ ಏನು ಬೇಕಾದ್ರೂ ಮಾಡಿ. ಚೌಕಾಕಾರ ಮಾಡ್ಕೊಳ್ಳೋದ್ರಿಂದ ಮನೆ ಖಂಡಿತವಾಗಿಯೂ ಅಭಿವೃದ್ಧಿ ಆಗುತ್ತೆ. ಈ ಥರ ಮೂಲೆಗಳನ್ನು ಬೆಳೆಸುವಂಥ ಕೆಲಸವನ್ನು ಏನೋ ಒಂದಡಿ ಆಸೆಗೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ನೆಮ್ಮದಿಯನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ, ನಮಗೂ ಕೂಡ ಕಷ್ಟಪಟ್ಟು ಮನೆ ಕಟ್ತಾ ಇದ್ದೀವಿ ಗುರುಗಳೇ, ಒಂದಷ್ಟು ವಾಸ್ತು ಸಲಹೆ ಬೇಕು, ಫ್ಯಾಕ್ಟ್ರಿ ಮಾಡ್ತಾ ಇದ್ದೀವಿ, ವಾಸ್ತು ಸಲಹೆ ಬೇಕು ಅಂದರೆ ಖಂಡಿತವಾಗಿಯೂ ನನ್ನನ್ನು ಭೇಟಿ ಮಾಡಿ. ನನ್ನ ಶಕ್ತಿಯ ಅನುಸಾರ ನಾನು ನಿಮ್ಮ ಸಲಹೆಯನ್ನು ಕೊಡ್ತೇನೆ.
ಈ ವಾಸ್ತು ವಿಜ್ಞಾನವನ್ನು ಕಲಿಬೇಕು ಅನ್ನುವಂಥ ಆಸಕ್ತರೆಲ್ಲರೂ ಕೂಡ ಸಂಪರ್ಕ ಮಾಡಿ. ಜೊತೆಗೆ ಓಂ ವಾಸ್ತು ಪುರುಷಾಯ ನಮಃ ಅನ್ನುವಂಥ ಕಾಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.